ಸಿದ್ಧಾಂತಕ್ಕೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ಯತ್ನಾಳ್ ಭೇಟಿಯಾಗಿದ್ದಾರೆ. ಪ್ರತ್ಯೇಕವಾಗಿ ಯತ್ನಾಳ್ ಜೊತೆ ಅಶೋಕ್ ಚರ್ಚೆ ನಡೆಸಿದಾರಂತೆ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ಮತ ಹಾಕೋದಾಗಿ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಓಕೆ, ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ಹೇಳಿದ್ದಾರೆ ಇವರು, ಗೋವಿಂದರಾಜುಗೆಲ್ಲ. ಇವರು ಫಸ್ಟೇ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ, ಇಂಥವ್ರು ಹೋಗಿ ಫಸ್ಟ್ ಇವರಿಗೆ, ಎರಡನೇದು ಇವ್ರಿಗೆ ಅಂತ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ಮತ ಹಾಕೋದಾಗಿ ಯತ್ನಾಳ್ ಅವ್ರು ಹೇಳಿದ್ದಾರೆ. ಹೋಗ್ತಿದ್ದಂಗೆ ಆರ್ ಅಶೋಕ್ ಅವ್ರು ಸಿಕ್ಕಿದ್ದಾರೆ, ಮಾತಾಡ್ಸಿದ್ದಾರೆ ಯತ್ನಾಳ್ ಅವರು. ಬಟ್ ಅವರಿಗೂ ಬಿಜೆಪಿ ಪಕ್ಷಕ್ಕೂ ಸದ್ಯಕ್ಕೆ ಸಂಬಂಧ ಇಲ್ಲ, ಉಚ್ಚಾಟಿತ. ತನ್ನ ನಾಲ್ಗೆ ಕಂಟ್ರೋಲ್ ಸಿಗಲಿಲ್ಲ, ಬಿಜೆಪಿ ನೋಡೋಷ್ಟು ನೋಡ್ತು, ನಡಿಯಪ್ಪ ನೀನು ಆಚೆಗೆ ಅಂತ ಕಳಿಸ್ತು. ಆದರೂ ಕೂಡ ಅವರ ಒಲವು ಬಿಜೆಪಿ ಕಡೆ ಇದೆ. ಅದಕ್ಕೆ ಸಾಕ್ಷಿ ಇವತ್ತು ಅವರು ಅಪ್ರೋಚ್ ಮಾಡಲಿ ಬಿಡಲಿ, ನಾನು ಹೋಗಿ ಬಿಜೆಪಿಗೆ ಓಟ್ ಹಾಕ್ತೀನಿ, ಬಿಜೆಪಿ ಕ್ಯಾಂಡಿಡೇಟಿಗೆ ಅಂತ ಹೇಳಿದ್ದಾರೆ. ಅದು ಲಿಂಗರಾಜ್ ಪಾಟೀಲ್ಗೆ ಹಾಕ್ತೀನಿ ಓಟ್ ಅಂತ ಹೇಳಿದ್ದಾರೆ. ಓಕೆ, ಗೋವಿಂದರಾಜ್ ಅವ್ರ ಕತೆ ಏನು? ಆಮೇಲೆ ನಾನು ಆವಾಗಲೇ ಇನ್ನೊಂದು ಹೇಳ್ತಾ ಇದ್ದೆ ನೋಡಿ, ಗೆಲ್ಲಕ್ಕೆ ಬೇಕಾಗಿರೋದು 28 ಮತಗಳು. ಒಬ್ಬ ಪರಿಷತ್ ನಾಯಕನನ್ನ ಆಯ್ಕೆ ಮಾಡೋಕ್ಕೆ, ಅಥವಾ ಪರಿಷತ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ 28 ಮತಗಳು ಬೇಕು. ಒಂಚೂರು ಎಡವಟ್ ಆಗಿದ್ರು ಅಲ್ಲಿ ನಂಬರ್ಸ್ ಬರೆಯೋದ್ರಲ್ಲಿ, ಅಥವಾ ಅಲ್ಲಿನ ಟಿಕ್ಕು ಅಥವಾ ಇಂಟು ಮಾರ್ಕ್ ಹಾಕಂಗಿರಲ್ಲ, ನಂಬರ್ಸ್ ಬರಬೇಕು, 1, 2 ಈ ಥರ ಸಂಖ್ಯೆ, ನಾಟ್ ಇವನ್ ONE1 ಆ ಥರನೂ ಅಲ್ಲ. ಅದ್ರಲ್ಲಿ ಏನಾದರೂ ಎಡವಟ್ ಆಯಿತು ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಸೇಫರ್ ಸೈಡಿಗೆ +1 ಅಂತ ಇಟ್ಕೊಂಡಿರ್ತಾರೆ. 28 + 1 29. ಬಟ್ ಇಲ್ಲಿ ಬಿಜೆಪಿ ತನ್ನ ಈ ಸಿದ್ಧಾಂತ ಎಲ್ಲ ಬದಿಗಿಟ್ಟು ವೈಯಕ್ತಿಕ ಸಂಬಂಧದ ಮುಖಾಂತರ ಇದನ್ನ ಬೇರೆ ರೀತಿ ಆಪರೇಟ್ ಮಾಡ್ತಾ ಇದೆ. 28 + 1 ಅಲ್ಲ, 28 + 2. ಸೇಫರ್ ಸೈಡಿಗೆ ಇನ್ನೊಂದಿರಲಿ, 30 ಇಟ್ಕೊಳ್ಳೋಣ. ನಮ್ಮ ಹತ್ರ ಹೆಂಗಿದ್ರು ನಂಬರ್ಸ್ ಇದೆಯಲ್ಲ, ಉಳಿದಿರೋ ಇನ್ನೊಂದೆರಡನ್ನ ಬೇಕಾದ್ರೆ ಉಳಿದಿರೋ ಇನ್ನ 4 ಮತಗಳನ್ನು JDSಗೆ ಪಾಸ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಇದು ಒಳ ಒಪ್ಪಂದದ ರೀತಿಯೂ ಆಗಿರಬಹುದು. ಇನ್ ಕೇಸ್ ಹಂಗಾಗಿದ್ರೆ 28 + 2 ಅಂತ ಹಾಕೊಂಡ್ರೆ, ಅನಗತ್ಯವಾಗಿ ಒಂದು ಎಕ್ಸ್ಟ್ರಾ ಇರಲಿ, ಪಕ್ಕದಲ್ಲಿ ಬ್ಯಾಕಪ್ ಇರಲಿ ಅಂದ್ಕೊಂಡು ಮಾಡಿದ್ರೆ ಅದು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ದಂಗೆ, ಡೈರೆಕ್ಟ್ ಆಗಿ ಅಲ್ಲಿ